ಉಡುಪಿ ತಾಲೂಕಿನ ಹನೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಿಮಠ ಗ್ರಾಮದಲ್ಲಿನ ಕಥೆ ಇದು. ಪೈಪ್ಲೈನ್ ಮಾಡಿ ನೀರು ತಗೊಂಡು ಹೋಗೋದಕ್ಕೆ ಆ ಕಾಂಟ್ರಾಕ್ಟರ್ ಪ್ಲಾನ್ ಮಾಡಿ ಪೊಲೀಸರನ್ನು ಸ್ಥಳೀಯ ಪತ್ರಕರ್ತನನ್ನು ಬುಕ್ ಮಾಡಿಕೊಂಡಿದ್ದಾನೆ. ಆ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬ್ರಹ್ಮಾವರ ತಾಲೂಕಿನ ಹನೇಹಳ್ಳಿ ಗ್ರಾಮ ಪಂಚಾಯತ್ ಸದ್ಯ ಪೈಪ್ಲೈನ್ ವಿಚಾರದಲ್ಲಿ ಸಾಕಷ್ಟು ಸುದ್ದಿಯಾಗಿದೆ. ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರ ಹಣದ ದರ್ಪವನ್ನು ತೋರಲು ಇಡೀ ಗ್ರಾಮವನ್ನೇ ಎದುರು ಹಾಕ್ಕೊಂಡಿದ್ದಾನೆ. ಈ ಗ್ರಾಮದಲ್ಲಿರುವ ಆತನ ಖಾಸಗಿ ಜಮೀನಿನಲ್ಲಿರುವ ಬಾವಿಯಿಂದ ಸುಮಾರು 6 ಕಿಲೋಮೀಟರ್ ದೂರವಿರುವ ಎಡ್ತಾಡಿ ಗ್ರಾಮದಲ್ಲಿರುವ ಆತನ ಬೃಹತ್ ಬಂಗಲೆಗೆ ಪೈಪ್ಲೈನ್ ಕಾಮಗಾರಿ ನಡೆಸುತ್ತಿದ್ದಾನೆ. ಹನೇಹಳ್ಳಿಯಲ್ಲಿರುವ ತನ್ನ ಬಾವಿಯಿಂದ 10 HP ಮೋಟಾರ್ ಬಳಸಿ 3 ಇಂಚಿನ ಪೈಪ್ ಮೂಲಕ ನೀರನ್ನ ಎಡ್ತಾಡಿಗೆ ಕೊಂಡೊಯ್ಯಲು ಮುಂದಾಗಿದ್ದಕ್ಕೆ ಗುತ್ತಿಗೆದಾರ ಪ್ರವೀಣ್ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಬೇರೆ ಉದ್ದೇಶಕ್ಕೆ ತಮ್ಮ ಗ್ರಾಮದ ನೀರನ್ನು ಬಳಸುವುದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ಪೈಪ್ಲೈನ್ ಕಾಮಗಾರಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ್ರು ಗ್ರಾಮಸ್ಥರು. ಪಂಚಾಯತ್ ಎದುರು ಪ್ರತಿಭಟನೆಯೂ ಆಯಿತು. ಕೊನೆಗೆ ಜಿಲ್ಲಾ ಪಂಚಾಯತ್ ರಸ್ತೆಗೂ ಗ್ರಾಮ ಪಂಚಾಯತ್ಗೆ ಸಂಬಂಧ ಇಲ್ಲ ಅಂತ ಪಂಚಾಯತ್ ರಸ್ತೆಯನ್ನೇ ಜಿಲ್ಲಾ ಪಂಚಾಯತ್ ರಸ್ತೆ ಎಂದು ಬಿಂಬಿಸಿ ಪಂಚಾಯತ್ ಅಧಿಕಾರಿಗಳು ಕೈ ತೊಳೆದುಕೊಂಡರು. 6 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಈ ಗ್ರಾಮ ಪಂಚಾಯತಿಯಿಂದ ಹನೇಹಳ್ಳಿ ಗ್ರಾಮ ಪಂಚಾಯತಿಯಿಂದ ಎಡ್ತಾಡಿ ಗ್ರಾಮ ಪಂಚಾಯತಿಗೆ ನೀರು ಹೋಗಬಾರ್ದು. ಯಾಕಂದರೆ ನಮಗೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ನಮ್ಮ ನೀರಿನ ಮೂಲವೇ ಅವರಿಗೆ ಹೋದರೆ ನಾವು ಬದುಕುವುದು ಕಷ್ಟ. ಹಾಗೆ ಈಗ ಒಂದು ಆಡಿಯೋ ರಿಲೀಸ್ ಆಗಿದೆ. ವಿಶ್ವನಾಥ್ ಬೆಳ್ಳಂಪಳ್ಳಿ ಅಂತ ಒಬ್ಬರು ನಕಲಿ ಪತ್ರಕರ್ತರು ಬಂದು ನಮಗೆ ಪಾರಾಗಿ ನಮಗೆ ಉಪಕಾರ ಮಾಡ್ತೇನೆ ಅಂತ ಹೇಳಿ ಅವರು ನಮಗೆ ಹೆದರಿಸ್ತಾ ಇದ್ದಾರೆ. ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೇನೆ ಅಂತ ಹೇಳಿ ಒಂದು ಆಡಿಯೋ ರಿಲೀಸ್ ಆಗಿದೆ. ಅದಕ್ಕೆ ಅಧಿಕಾರಿಗಳು ಶಾಮೀಲಿದ್ದಾರೋ ಇಲ್ಲವೋ ಅಂತ ನಮಗೆ ಶಂಕೆ ಇದೆ. ನಮ್ಮನ್ನು ಹೆದರಿಸಿ ಅರೆಸ್ಟ್ ಮಾಡಿ ನೀರನ್ನು ಪೈಪ್ಲೈನ್ ಮಾಡಿ ಪೂರೈಸಿ ಬಿಡುವ ಅಂತ ಆ ರೀತಿ ಮಾತಾಡಿದ ಆಡಿಯೋ ಇದೆ. ನಮ್ಮಲ್ಲಿ ಒಬ್ಬರು ಅದನ್ನು ರಿಲೀಸ್ ಮಾಡಿದರು. ಈಗ ಇನ್ನು ನಮಗೆ ಅಧಿಕಾರಿಗಳು ಬಂಧನ ಮಾಡ್ತಾರೋ ಅಥವಾ ಬೇರೆ ಏನು ಕಿರುಕುಳ ಕೊಡ್ತಾರೋ ಅಂತ ನಮಗೆ ಅದರಲ್ಲಿ ಡೌಟ್ ಇದೆ. ಹಾಗೆ ಅಧಿಕಾರಿಗಳು ಅದರೊಟ್ಟಿಗೆ ಶಾಮೀಲಾಗಿದ್ದಾರೋ ಏನೋ ಅಂತ ಶಂಕೆ ಇದೆ. ಈ ಆಕ್ರೋಶದ ನಡುವೆ ವೈಯಕ್ತಿಕ ಲಾಭ ಪಡೆದುಕೊಳ್ಳಲು ಧನದಾಹಿಯೊಬ್ಬ ಪ್ರತಿಭಟನಾ ಮುಖಂಡರ ಪರವಾಗಿ ನಿಂತು ಇಲ್ಲೂ ಹಣ ಪೀಕಿ ಗುತ್ತಿಗೆದಾರ ಪ್ರವೀಣ್ ಬಳಿಯೂ ಹಣ ಪೀಕಲು ಮುಂದಾದ. ವಿಶ್ವನಾಥ್ ಬೆಳ್ಳಂಪಳ್ಳಿ ಎಂಬ ವ್ಯಕ್ತಿ ಪ್ರತಿಭಟನೆಯಲ್ಲಿ ಫೋಸ್ ಕೊಟ್ಟು ಅತ್ತ ಪ್ರವೀಣಾಚಾರ್ಯ ಅವರಿಂದ 3 ಲಕ್ಷ ಹಣಕ್ಕೆ ಡೀಲ್ ಕುದುರಿಸಿ ಅದರಲ್ಲಿ 1 ಲಕ್ಷ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ 2 ಲಕ್ಷ ತಾನು ಬಳಸಿಕೊಳ್ಳುವುದಾಗಿ ವಿಶ್ವನಾಥ್ ಎಂಬ ಗ್ರಾಮಸ್ಥ ಕಾಲ್ ರೆಕಾರ್ಡ್ ಮೂಲಕ ಡೀಲ್ ಬಯಲು ಮಾಡಿದ್ದಾನೆ. ನಾನೊಬ್ಬ ದಲಿತ ಮುಖಂಡ ಅಲ್ವಾ? ಹೌದು. ಇವರು ನಾನು ಏನ್ ಕಂಪ್ಲೇಂಟ್ ಮಾಡ್ಕೊಡ್ತೇನೆ, ಬ್ರಹ್ಮಾವರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ನಾವೆಲ್ಲ ಕತೆ ಎಲ್ಲ ಕಟ್ಕೊಂಡು ನಾನು ಸರ್ಕಲ್ ಎಲ್ಲ ಕುತ್ಕೊಂಡು ಕತೆ ಕಟ್ಕೊಂಡೆ. ಸ್ಪೆಸಿಫಿಕ್ ಆಗಿ ಇಷ್ಟು ಜನ ನನ್ನ ಮೇಲೆ ಸುಳ್ಳು ಅಪವಾದಗಳನ್ನ ಹೊರಿಸಿದ್ದಾರೆ. ಪ್ರವೀಣ್ ಹತ್ರ ದುಡ್ಡು ತಗೊಂಡಿದ್ದೇನೆ ಅಂತ ತಿಳ್ಕೊಂಡು ಇವರು ಅಪವಾದ ಹೊರಿಸಿದ್ದಾರೆ. ಈ ಅಪವಾದ ನಾನು ದಲಿತ ಮುಖಂಡನಾದ್ರಿಂದ ನಾನಿಲ್ಲಿ ಸಾಮಾಜಿಕ ನ್ಯಾಯ ಬದ್ಧತೆಗೆ ಕಾಪಾಡ್ಲಿಕ್ಕೆ ಬಂದವನು ಪತ್ರಕರ್ತನಾಗಿದ್ದು ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳ್ಕೊಂಡು ಬರೆದಿದ್ದೇನೆ. ಅವಾಗ ಕಾನೂನು ಕ್ರಮ ತಗೊಳ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಸೋಣ. ಯಾರನ್ನ? ಈಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದವರನ್ನ? ಹೌದು. ಅಲ್ಲ, ಎಷ್ಟು ಜನ ಹೆಸರಿಸ್ತೇವಲ್ಲ, ಈ ಒಂದು ಐಡಿಯಾ ಇದೆ ನಿಮ್ಗೆ ಯಾರಲ್ಲ ಹೆಸರು ಅಂತ? ಹೌದು, ಒಂದು 6-7 ಜನ ಇದ್ದಾರೆ. ಈಗ ಅದು ಪ್ರವೀಣಣ್ಣ ಹತ್ರ ಡಿಸ್ಕಸ್ ಮಾಡ್ಕೊಳ್ತೇನೆ. ಈಗ ಪ್ರವೀಣಣ್ಣ ಕೆಲಸ ಯಾವತ್ ಮಾಡೋಣ ಅಂತ ಹೇಳಿ ಸರ್ಕಲ್ ಹತ್ರ ಇದನ್ನ ಡಿಸ್ಕಸ್ ಮಾಡಿದ್ರ? ಸರ್ಕಲ್ ಹತ್ರ ನಿನ್ನೆ ಡಿಸ್ಕಸ್ ಮಾಡಿದ್ದೇನೆ. ನೀವು ಯಾರು? ನೀವು ಪ್ರವೀಣಣ್ಣ ಮತ್ತೆ ನೀವು ಸರ್ಕಲ್ ಕೂತು ಡಿಸ್ಕಸ್ ಮಾಡಿದ? ಇಲ್ಲ, ನಾನು ಒಬ್ನೇ. ಪ್ರವೀಣಣ್ಣ ಬಂದಿದೆ. ನೀವು ಮತ್ತೆ ಸರ್ಕಲ್ ಕೂತ್ಕೊಂಡು ಡಿಸ್ಕಸ್ ಮಾಡಿದ? ಹೌದು. ನಮೀಗ ನಾನು ಹೇಳುದು ನನ್ನ ವಿರುದ್ಧ ಅಪವಾದ ಹೊಡಿಸಿದಾರಲ್ಲ, ಆ ಅಪವಾದ ಹೊಡಿಸಿದಕ್ಕೆ ಅದನ್ನ ಕ್ಲಾರಿಫಿಕೇಶನ್ ಅವ್ರ ಹತ್ರ ಕೊಡ್ಲಿಕ್ಕೆ ಹೇಳುದು, ಸ್ಟೇಷನ್ ಕರ್ಕೊಂಡ್ ಬರೋದು, ಕೂರಿಸುದು ಬೆಳಗಿಂದ ಸಂಜೆವರೆಗೆ. ನಮ್ ಕೆಲಸ ಆದ ತಕ್ಷಣ ಬಿಟ್ಬಿಡು. ಅಷ್ಟೊತ್ತಿಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ, ನಮ್ಮದು ಕೆಲಸ ಆಗ್ತದೆ. ಇದಕ್ಕೆಲ್ಲ ಸರ್ಕಲ್ ಸಪೋರ್ಟ್ ಇದ್ದಾರೆ ಫುಲ್. FIR ಆಡಿದ ತಕ್ಷಣ ಅವ್ರ ಮೇಲೆ ಡಿಫಾಮೇಶನ್ ನಾನು ಹಾಕಿ. ಇದೀಗ ನೀವು ಕಂಪ್ಲೇಂಟ್ ಕೊಟ್ಟದಕ್ಕೆ ಇವರು ಸರ್ಕಲ್ ಸಪೋರ್ಟ್ ಮಾಡಿ FIR ಮಾಡಿಸ್ತಾರ? ಹೌದು, FIR ಇವನು ಇನ್ಸ್ಪೆಕ್ಟರ್ ನನ್ನ ದೋಸ್ತ. ಇನ್ಸ್ಪೆಕ್ಟರ್ ಎಂತ? ಯಾರೀಗ ಇನ್ಸ್ಪೆಕ್ಟರ್ ಅಲ್ಲಿ? ಸುದರ್ಶನ್ ದೊಡ್ಡ ಮನೆಯ? ಹೌದು. ನಾವು ಡಿಸ್ಕಸ್ ಮಾಡಿ ಮಾತಾಡ್ತೇವೆ. ಸರ್ಕಲ್ ಹೇಳಿದ್ರೆ ಆಗ್ತದೆ. ಸರ್ಕಲ್ ಮೇಲೆ ಡಿಪೆಂಡ್ ಅಪಾನ್ ಉಂಟು. ಪಿಟಿಷನ್ ಉಂಟಲ್ಲ, ಪಿಟಿಷನ್ ಎಲ್ಲ ಲಾಡ್ಜ್ ಮಾಡೋದು ನಾರ್ಮಲ್ ಪಿಟಿಷನ್ ಎಲ್ಲ ಲಾಡ್ಜ್ ಮಾಡೋದು. ನಾರ್ಮಲ್ ಪಿಟಿಷನ್ ಲಾಡ್ಜ್ ಮಾಡೋದು. ಅವ್ರೇನು ಹುಷಾರಿ ಮಾಡಿದ್ರೆ FIR ಮಾಡೋದು.
ಮತ್ತೆ ಇಲ್ಲಿಂದ ಎತ್ಕೊಂಡು ಹೋಗುದಂತಾನೆ ಎಲ್ಲರನ್ನು. ಹೌದು. ಹ್ಮ್ 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 ಆ, ಹ್ಮ್. ಈಗ ನಾವು ಹೆಸರಿದೆ ಒಂದು 5-6 ಜನ ಹೋದ್ರು ಸಾಕ್ರಿ. ಯಾರು ಇದೀಗ ಮತ್ತ ಸಮಸ್ಯೆ ಆಗುದಿಲ್ಲ, ಅವ್ರು ಎಸ್ ಟಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವರು ಕಂಪ್ಲೇಂಟ್ ಮಾಡಿದ್ರೆ? ಅವ್ರು ಕಂಪ್ಲೇಂಟ್ ಮಾಡ್ಲಿ, ನನ್ನ ಮೇಲೆ ಮಾಡ್ತಾರಲ್ಲ. ಓಕೆ ಓಕೆ, ನಿಮ್ಮ ಮೇಲೆ ಮಾಡ್ತಾರೆ. ಇಲ್ಲಿ ಆಟ ಹೇಗೆ ಗೊತ್ತುಂಟ ನಿಮಗೆ? ಇದೀಗ ಎಲ್ಲ ಪ್ಲಾನ್, ಈಗ ನೀವು ಇಲ್ಲಿ ಕೆಲಸ ಮಾಡುದು ಎಲ್ಲೆಲ್ಲ ಅಂತ ಸರ್ಕಲ್ ಬಂದ್ ನೋಡಿ ಹೋದ್ರ ನಿನ್ನೆ ಸಂಜೆ? ಹೌದು ಹೌದು. ಅಂದ್ರೆ ಎಲ್ಲಿ ಕೆಲಸ ಮಾಡುದು, ನಿನ್ನೆ ಸಂಜೆ ನೋಡ್ಲಿಲ್ಲ, ಯಾವ ಮೊನ್ನೆ ತರ ನೋಡಿಲ್ಲ. ಎಕ್ಸಿಕ್ಯೂಷನ್ ಮಾಡುದು ಅಂತ ಸರ್ಕಲ್ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಈಗ. ಹೌದೌದು. ಈಗ ಹಾ ಮತ್ತೀಗ ಹೋಗ್ತೇನೆ ಸರ್ಕಲ್ ಹತ್ರ ನಾನು. ಹಾ ಹಾ. ಈಗ ಮತ್ತೆ ಸರ್ಕಲ್ ಹತ್ರ ಒಂದು ಕ್ಲಾರಿಫಿಕೇಶನ್ ತಗೊಂಡು ಏನ್ ಮಾಡುವ. ಕ್ಲಾರಿಫಿಕೇಶನ್ ತಕೊಳ್ಳಿ, ಮತ್ತೊಂದು ಅಮೌಂಟ್ ಎಷ್ಟು ನಂಗೆ ಕ್ಲಿಯರ್ ಹೇಳಿ. ಸರಿ ಸರಿ ಸರಿ, ಇವತ್ತೇ ಸೆಟಲ್ ಮಾತಾಡ್ತೇನೆ. ಮಾಡ್ತೇನೆ ನಾನು ನಿಮಗೆ. ಮಾತಾಡ್ತೇನೆ ಮತ್ತೆ. ಆಯ್ತು. ಆಯ್ತಾ? ಓಕೆ ಓಕೆ. ಪ್ರತಿಭಟನೆ ಹತ್ತಿಕ್ಕಲು ಪ್ರತಿಭಟನಾ ನಿರತರ ಮೇಲೆ ಕೇಸ್ ಹಾಕಿಸಿ ವಶಕ್ಕೆ ಪಡೆದು ಕಾಮಗಾರಿ ಮುಂದುವರಿಸಲು ಪೊಲೀಸ್ ಅಧಿಕಾರಿ ಶಾಮೀಲಾಗಿರುವ ಬಗ್ಗೆ ಸ್ವತಃ ವಿಶ್ವನಾಥ್ ಬೆಳ್ಳಂಪಳ್ಳಿ ಬಾಯ್ಬಿಟ್ಟ ವಿಡಿಯೋ ವೈರಲ್ ಆಗಿದೆ. ಸದ್ಯ ಈ ಡೀಲ್ ಹೊರಬಿದ್ದ ಬೆನ್ನಲ್ಲೇ ಗುತ್ತಿಗೆದಾರ ಪ್ರವೀಣಾಚಾರ್ಯ, ಡೀಲ್ ಮಾಸ್ಟರ್ ವಿಶ್ವನಾಥ್ ಬೆಳ್ಳಂಪಳ್ಳಿ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದು, ನ್ಯಾಯಕ್ಕಾಗಿ ಆಗ್ರಹ ಕೇಳಿಬಂದಿದೆ. ವಿಶ್ವನಾಥ್ ಬೆಳ್ಳಂಪಳ್ಳಿ ಅಂತ ನಕಲಿ ಪತ್ರಕರ್ತರು ನಮ್ಮ ಜೊತೆ ಸೇರಿ ನಮಗೆ ಸಹಾಯ ಮಾಡ್ತೀನಂತ ಹೇಳಿ ಇವಾಗ ಒಂದು ಆಡಿಯೋ ರಿಲೀಸ್ ಆಗಿದೆ. ಅಧಿಕಾರಿಗಳು ಪೊಲೀಸ್ ವರ್ಗದವರು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇರುವಂಥ ಆಡಿಯೋ ಇದಾಗಿದೆ. ನಮ್ಮ ಗ್ರಾಮಸ್ಥರನ್ನು ಬಂಧಿಸಿ ಇಲ್ಲಿ ಕಾಮಗಾರಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರುವಂಥ ಆಡಿಯೋ ರಿಲೀಸ್ ಆಗಿದೆ. ನಮಗೆಲ್ಲ ತುಂಬ ಭಯ ಆಗಿದೆ. ಯಾಕಂತೇಳಿದರೆ ಇಲ್ಲಿ ನಾವು ಒಂದು ಬೇಲ್ ತಗೊಳ್ಳಿಕ್ಕೂ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ. ಅಂಥದ್ರಲ್ಲಿ ಇವರು ಈ ಥರ ನಮಗೆ ತೊಂದರೆ ಕೊಟ್ಟರೆ ನಾವೇನು ಮಾಡೋದು? ನಮ್ಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ನಾವು ಅಲ್ಲಿ ಸ್ಟೇಷನಲ್ಲಿ ಹೋಗಿ ಕೂತ್ಕೊಳ್ಳೋದು. ಹಾಗಾದರೆ ನಾವೇನು ಮಾಡೋದು ಅಂತ. ವಿಶ್ವನಾಥ್ ಬೆಳ್ಳಂಪಳ್ಳಿ ಮಾಡಿರೋ ಕಳ್ಳಾಟ ಒಂದೆರಡಲ್ಲ. ಜನರ ಮುಂದೆ ಪ್ರತಿಭಟನಾಕಾರನ ಸೋಗಿನಲ್ಲಿದ್ದವ ಹಿಂದಿನಿಂದ ಗುತ್ತಿಗೆದಾರನ ಜೊತೆಗೂ ಕೈಜೋಡಿಸಿದ್ದ. ಅಷ್ಟೇ ಅಲ್ಲ, ಪ್ರತಿಭಟನೆಯಲ್ಲಿ ಪಾಲ್ಗೊಂಡ 8-10 ಮಂದಿಯನ್ನ ಅರೆಸ್ಟ್ ಮಾಡಿಸಿ ನಂತರ ಕಾಮಗಾರಿ ನಡೆಸುವ ಪ್ಲಾನ್ ಮಾಡಿಕೊಂಡಿದ್ದ. ಆದ್ರೆ ಈತನ ಅಸಲಿ ಮುಖ ಈಗ ಅನಾವರಣವಾಗಿದೆ. ನಾನು ಬೇರೆ ರೀತಿಯಿಂದ ಒಂದು FIR ಮಾಡಿಸಿ ರೆಡಿ ಮಾಡ್ತಾ ಇದ್ದಾರೆ. ಹೌದು. ಅವ್ರನ್ನ ಅಷ್ಟೇ ಒಂದು 15 ಜನನ ಅರೆಸ್ಟ್ ಮಾಡ್ತೆ. 15 ಜನನ ಅರೆಸ್ಟ್ ಮಾಡಿಸಿ ಇಲ್ಲಿ ಕೆಲಸ ಮಾಡ್ತೀವಿ. ಫಸ್ಟ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಕೊಟ್ಟಿರಾ? ಹೌದು, ನನ್ನ ಹೆಸರಂಗೆ ಕಂಪ್ಲೇಂಟ್ ಕೊಟ್ಟಿದೆ. ನನ್ನ ಹೆಸರಂಗೆ ಕಂಪ್ಲೇಂಟ್ ಕೊಟ್ಟು ಅವರು ನನಗೆ ಜೀವ ಬೆದರಿಕೆ ಹಾಕಿರ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ತಂದು ಬೆಳಗ್ಗೆಯಿಂದ ಇಲ್ಲೇ ಕೂರಿಸಿ ಬಿಡುತ್ತೆ. ಅಷ್ಟು ಜನ 15 ಜನನು ಕೂರಿಸ್ತಾರೆ? ಹಾ, 15 ಜನನ ಕೂರಿಸಿ ಮತ್ತೆ ವ್ಯವಸ್ಥೆ ಮಾಡ್ತೀವಿ. ಇವ್ರು ಸರ್ಕಾರ ಎಲ್ಲದಕ್ಕೆಲ್ಲ ಒಪ್ಪಿದ್ರ? ಓ, ಎಲ್ಲ PSI ಗಳನ್ನ ಕರ್ಕೊಂಡಿದೆ, 3 ಜನರನ್ನ. ಯಾರು PSI ಅವರ? ಹಾ. ಯಾರೆಲ್ಲ PSI? PSI ನನ್ ಸುದರ್ಶನ್, ಮತ್ತೆ ರಾಘವೇಂದ್ರ, ಮತ್ತೆ ಇವರು ಮತ್ತೊಬ್ರು PSI ಇದ್ರು, ಬ್ರಹ್ಮಾವರದಂಗೆ ಇಬ್ರು ಇದ್ರಲ್ಲ. ಹೌದು. ಅದಕ್ಕೆ ಇಬ್ರು ಎಲ್ಲ 3 ಜನ ಕೂರ್ಸ್ಕೊಂಡು ಈಗ ಮೀಟಿಂಗ್ ತಗೊಂಡಿದ್ರು. ಯಾರು ಸರ್ಕಲ್ ಹತ್ರ ಮಾತಾಡ್ಲಿಕ್ಕೆ ಹೇಳಿದ? ಹೌದೌದೌದು, ಸರ್ಕಲ್ ಹತ್ರ ಎಂತ ಮಾತಾಡ್ಕೊಂಡು ಮಾರ್ರೆ ಅಂದೆ. ನಾನ್ ಹೇಳ್ರೆ ಮಾಡೋಣಪ್ಪ, ಏನಾದ್ರು ನಾನ್ ಮಾಡಿ ಕೊಡ್ತೇನೆ ಅಂದೆ. ಯಾರು? ಸರ್ಕಲ್ ಅವ್ರ ಹೆಸರೆಂತ? ನಂಗೆ ಹೆಸರು ನೆನಪಿಲ್ಲ ಮಾರವ್ರು. ನನ್ನೊಬ್ಬರು ಹೋಗಿ ದಿವಾಕರ್ ನಮ್ಮ ಹತ್ರ ಎಲ್ಲ ಕ್ಲೋಸ್ ಇತ್ರಿ. ನಮ್ಮ ಹತ್ರ ಅಂದ್ರೆ ಸಂಘಟನೆ ಮತ್ತೆ ಪತ್ರಕರ್ತ ಎರಡು ಅಲ್ವಾ. ಸಂಘಟನೆ ಇತ್ತಲ್ತ ನಂದು. ಅವ್ರ ಅಲಿಗೇಷನ್ ನಾವು ಮಾಡ್ಲೆ ಅಂತ ಹೇಳ್ತಾರೆ, ನಾವು ಮಾಡಿದಂತ ಹೇಳ್ತಾರೆ. ನೀವು ಕಂಪ್ಲೇಂಟ್ ಕೊಟ್ಟು ಮಾಡಿದಿ ಅಂತ ಹೇಳುದು ಈಗ? ಹೌದು. ಸೊ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಊರವ್ರನ್ನೆಲ್ಲ ಎತ್ಕೊಂಡು ಹಪ್ಪದಲ್ಲಿ ಮಾಡುದು. ಮತ್ತೆಂತ ಮಾಡು? ಯಾಕೆ ಗೊತ್ತ, ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಮಾಡ್ತಾರೆ ಅದೇ ಪ್ರಕಾರ ಸರ್ಕಾರ ಹೇಳ್ದಂಗೆ. ಹೌದು, ಎಕ್ಸಿಕ್ಯೂಷನ್ ಹಂಗೆ ಮಾಡಕ್ ನಾವೀಗ ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದು ಹಂಗೆ. ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದು ಹಂಗೆ, ಅದೇ ಪ್ರಕಾರ ಮಾಡಿ ಅಂತ ಹೇಳಿತ್ತು ನಾವು. ಗೊತ್ತಾಯ್ತಲ್ಲ? ಅದಕ್ಕೆ ಈಗ ಎಂತ ಇವ್ರು ಎಂತಾರು ಕೊಡ್ತಾರ? ಇವ್ರು ಪ್ರವೀಣ್ ಅವ್ರೆಲ್ಲ ಕೊಡ್ತಾರ ಸರ್ಕಲ್ಗೆಲ್ಲ? ಯಾರ ಸರ್ಕಲ್ ಅವರಿಗೆಲ್ಲ ನಾನು ವ್ಯವಸ್ಥೆ ಮಾತಾಡು ಕೇಳಿದೆ, ಮತ್ತೆ ನಾವು ಅದು ತೆಗೆದುಕೊಡಕ್ ಅಲ್ಲಿ ಫೋನಾಗ ಮಾತಾಡೋದು ಬೇಡ ಅಂತ ಹೇಳಿ. ಎಷ್ಟು ಅಂತ ಹೇಳಿ? ಎಷ್ಟಂತ ಹೇಳಲೆ? ನಿಮ್ಗೆ ಅಂದಾಜು ಒಂದಿಲ್ಲ ಎಷ್ಟು ಕೊಡ್ಕೊಂಡು ಹೇಳಿ? ಕಾಮ ಒಂದು ತನಕ ತಕ ಅಂತ 3 ಜನ, ಅವ್ರು 3, ಇವ್ರು ಒಬ್ರು, 3 ಜನ PSI ಗಳಿದ್ರಲ್ಲ. ಅವರಿಗೆಲ್ಲ ಎಷ್ಟು? ಅವರಿಗೆಲ್ಲ ಒಂದು ಲಂಸಮ್ ಒಂದ್ರಂಗೆಲ್ಲ ಪಾಲ್ ಮಾಡಿ ಕೊಡು. ಒಂದ್ರಂಗ್ ಪಾಡ್ ಮಾಡಿ ಕೊಡು.
ಮತ್ತೆಂತ ಮಾಡ ಎಲ್ಲಿ 4 ಜನಗ ಇಬ್ಬರು PSI ಅವರಿಗೆ ಸರ್ಕಲಿಗೆಲ್ಲ. ಹೌದು. ಹ್ಮ್ 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 ಕಾಂಬ ನನಗೆ ಎಷ್ಟಂತ ಮಾತಾಡ್ಲೆ, ಹ್ಮ್ ಕಾಂಬ ಮತ್ತೆ ಹೆಚ್ಚು ಕಮ್ಮಿ ಏನಾರು ಮಾಡುವ. ಹ್ಮ್ 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 ಆ ನೀವು ಇದ್ರಂಗ ನಿಮಗ್ ರಗಳೆ ಹತ್ತಲಲ್ಲ ಮತ್ತೆ. ಇಲ್ಲ ನನ್ಗೆ ಎಂತ ರಗಳೆ ಮಾಡೋಕು ಆಗ್ತಿಲ್ಲ. ನನ್ ಮೇಲೆ ಅವ್ರು ಕಂಪ್ಲೇಂಟ್ ಮಾಡೋಕು ಆಗ್ತಿಲ್ಲ. ಹ್ಮ್ 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 ಡೀಲ್ ಮಾಡಿಕೊಂಡು ಊರ ಜನರಿಗೆ ಮೋಸ ಮಾಡಲು ಹೊರಟವನ ಆಡಿಯೋ ಲೀಕ್ ಆಗ್ತಿದ್ದಂತೆ ಅಸಲಿ ಸತ್ಯ ಬಯಲಾಗಿದೆ. ಅಕ್ರಮ ಪೈಪ್ಲೈನ್ ಕಾಮಗಾರಿಯಲ್ಲಿ ಪಂಚಾಯತ್ ಅಧಿಕಾರಿಗಳು ಹಾಗೂ ಪೊಲೀಸರು ಕೂಡ ಕೈಜೋಡಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲ ಶಾಮೀಲಿದ್ದ ಹಾಗೆ ಕಾಣ್ತಾ ಉಂಟು. ಅದರ ಬಗ್ಗೆ ನಮಗೆ ಸಂಶಯ ಬರ್ತಾ ಇದೆ. ಆದ್ದರಿಂದ ಇದರ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಸಿ ಯಾರು ಶಾಮೀಲಾಗಿದ್ದಾರೆ ಅಂತ ಎನ್ಕ್ವೈರಿ ಮಾಡಿ ಅದಕ್ಕೊಂದು ನ್ಯಾಯ ನಮಗೆ ಸಿಗಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಒಟ್ಟಾರೆ ಕುಡಿಯುವ ಉದ್ದೇಶಕ್ಕೆ ಹೊರತುಪಡಿಸಿ ಇನ್ನುಳಿದ ಉದ್ದೇಶಕ್ಕೆ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ನೀರು ಕೊಂಡೊಯ್ಯುವಂತಿಲ್ಲ ಎಂಬ ನಿಯಮವಿದ್ರೂ ಗುತ್ತಿಗೆದಾರನೊಂದಿಗೆ ಅಧಿಕಾರಿಗಳು ಶಾಮೀಲಾಗಿರುವುದು ಭ್ರಷ್ಟ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅಂದ್ರೂ ತಪ್ಪಾಗಲ್ಲ. ಇನ್ನಾದರೂ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸುತ್ತಾ ಕಾದು ನೋಡಬೇಕಿದೆ. ಗಣೇಶ್ ಸಾಯ್ಬರ್ಕಟ್ಟೆ, ನ್ಯೂಸ್ 18 ಉಡುಪಿ.